ಐಡೆಂಟಿಟಿ ಕಾರ್ಡ್ ಮಾಡ್ಕೊಡೋರು, ಆಧಾರ್ ಕಾರ್ಡ್ ಮಾಡ್ಕೊಡೋರು, ಅವ್ರ ಫೋಟೋಗಳು ತಕ್ಕಂತೆ ಅವನ್ನ ಮ್ಯಾಚ್ ಮಾಡಿ ಡೂಪ್ಲಿಕೇಟು ಅವ್ರಿಗೆ ಐ ಡಿ ಕಾರ್ಡು ಎಲ್ಲ ತಯಾರು ಮಾಡಿಕೊಡೋಂಥ ಒಂದು ಜಾಲನೆ ಇಲ್ಲಿ ಐತಿ. ಅದರಲ್ಲಿ ಕೂಡ ರೆವಿನ್ಯೂ ಇಲಾಖೆಯವರು ಕೂಡ ಭಾಳಷ್ಟು ಮಂದಿ ಇದರ ಶಾಮೀಲಾಗ್ಯಾರ. ಇದು ನಾನು ಒತ್ತಾಯ ಮಾಡ್ತೀನಿ, ಇದನ್ನು COD ಕೊಡಬೇಕು. COD ಕೊಟ್ಟು ಇಲ್ಲಿವರೆಗೆ ಆದಂಥ ಪ್ರಕರಣಗಳನ್ನು ಸಂಪೂರ್ಣವಾಗಿ ಭೇದಿಸಿ ಯಾರ್ಯಾರು ಆರೋಪಿಗಳಾದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಮೂಲ ಮಾಲಕರಿಗೆ ಜಮೀನುಗಳು ಸಿಗಬೇಕು. ಅವ್ರಿಗೆ ಯಾರ್ಯಾರು ಕಳ್ಕೊಂಡಿದಾರ ಅವ್ರಿಗೆ ಮೂಲ ಮಾಲಕರಿಗೆ ಜಮೀನು ಸಿಗಬೇಕು. ಅವ್ರಿಗೆ ಹೆಂಗೆ ತುಡುಗಾದಕರು ಕಂಪ್ಲೇಂಟ್ ಕೊಟ್ಟಿರ್ತಾರ, ಹೋಗಿ ಅರ್ಜಿ ಬರೆದಿರ್ತಾರ, ತುಡುಗರು ಸಿಕ್ಕ ಕೂಡಲೇ ಕರ್ಕರ್ ಬಂಗಾರ ಕೊಟ್ಟಿರ್ತಾರೆ. ಕೆಲವೊಂದು ಒಯ್ದು ಸರ ಬಜಾರ್ಕೋ ಎಲ್ಲೇ ತುಡುಗಲಿ ಮಾಡಿದ್ದು ಕೂಡ ಹೊಳ್ಳಿ ರಿಕ್ವೈರಿ ಮಾಡ್ಕೊಂಡು ಅವ್ರಿಗೆ ಒಪ್ಪಿಸಿದ್ದು ಪ್ರಕರಣಗಳನ್ನು ನಾವು ಪೊಲೀಸ್ ಇಲಾಖೆ ಪತ್ರಿಕಾ ಮಾಧ್ಯಮದಲ್ಲಿ ತೋರಿಸಿದಂಥದ್ದು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಸಂಪೂರ್ಣವಾಗಿ ತನಿಖೆ ಮಾಡಿ COD ತನಿಖೆ ಮಾಡಿ ಮೂಲ ಮಾಲಕರಿಗೆ ಜಮೀನುಗಳನ್ನು ಅವ್ರಿಗೆ ಹಸ್ತಾಂತರ ಮಾಡಬೇಕು. ತಪ್ಪಿಸ್ತರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಇದನ್ನು ನಾನು ಒಂದು 15 ದಿವಸ ಇಲೆಕ್ಷನ್ಗಿಂತ ಮುಂಚೆ ಬಹುತೇಕ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ಪತ್ರಿಕಾ ಸಭೆಯಲ್ಲಿ ಹೇಳಿದರು, ಇದು ನನ್ನ ಕ್ಷೇತ್ರಕ್ಕೆ ಒಬ್ಬ ವ್ಯಕ್ತಿ ಈ ಥರ ಮಾಡಿದಾನ, ಅದು ರೆಡ್ಡಿ ಅನ್ನೋವಂಥ ಹೆಸರು ನಾನು ನೋಡಿದೆ. ಅದನ್ನು ನಾನು ಒಂದು ವಾರದಲ್ಲಿ ಅದನ್ನು ಕ್ರಮ ತಗೊಳ್ಳೋಕೆ ಹೇಳ್ತೀನಿ. ಇದಕ್ಕೊಬ್ಬ ನೋಡಲ್ ಅಧಿಕಾರಿ ನೇಮಿಸ್ತೀನಿ. ಇದನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಇದನ್ನು ಹತ್ತಿಕ್ತೀವಿ ಅನ್ನುವಂಥದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬರು ಹೇಳಿದರು. ಅದು ಆದ ನಂತರ ಯಾವುದೇ ರಿಸಲ್ಟ್ ಬಂದಿಲ್ಲ. ಅದ್ರ ಪ್ರಕರಣಗಳು ಮತ್ತೆ ಆಗ್ತಾ ಇದ್ದಾವೆ. ಎಷ್ಟು ಜನರಿಗೆ ತೊಂದರೆ ಆಗಿದೆ ಅಂದ್ರೆ ಪಾಪ ಇಡೀ ಜೀವಮಾನದಲ್ಲಿ ಒಂದು ಪ್ಲಾಟ್ ತೊಗೋಬೇಕಂದ್ರೆ ರಗಡಾಗಿರುತ್ತೆ. ಸಾಮಾನ್ಯ ಮಧ್ಯಮ ವರ್ಗದ ನೌಕರಸ್ಥ SDCನೋ FDCನೋ ಭೂಮಾಸ್ತೋ ಒಂದು ಪ್ಲಾಟ್ ತೊಗೋಬೇಕಂದ್ರೆ 20-30 ಲಕ್ಷ ರೂಪಾಯಿ ಗೊಳೆ ಮಾಡಿ ತನ್ನ ಸೇವಿಂಗನ್ನು ಮಾಡಿ ತೊಗೊಂಡಿರ್ತಾನೆ. ಮುಂದೆ ಅವನು ಪಾರ್ಟಿಯಲ್ಲಿ ಇರಂಗಿಲ್ಲ, ಉತ್ತಾರಿ ಚೇಂಜ್ ಆಗಿ ಮತ್ತೊಬ್ರು ಮಾಲಕರು ಬಂದು ಕೂತ್ಬಿಟ್ಟಿರ್ತಾರೆ. ಏನು ಮಾಡೋಕೆ ಅವ ಇಡೀ ಜೀವನದ ಒಂದು ಸಂಪಾದನೆ ಪೂರ್ತಿ ಮತ್ತವ್ರ ಪಾಲಾಗದಾಕ ಕೋರ್ಟಿಗೆ ಹೋದ್ರೆ ಜಲ್ದಿ ಇತ್ಯರ್ಥ ಆಗಂಗಿಲ್ಲ, ಪೊಲೀಸ್ ಕೇಸ್ ಕೊಟ್ರೆ ಜಲ್ದಿ ಬಗೆಹರಂಗಿಲ್ಲ. ಅದು ಹೋಗಿ ಆರೋಪಿನ ಅರೆಸ್ಟ್ ಮಾಡಿದ್ರು ಕೂಡ ಅದು ಕೇಸ್ ನಡ್ಕೋತ ಹೋಗ್ಬಿಡ್ತೈತಿ. ಮುಂದೆ ಅವ್ರು ಕೋರ್ಟಿಗೆ ಹೋಗಿ ಸ್ಟೇ ತರೋದು, ಇದು ಮಾಡೋದು, ಇದು ಸಾಮಾನ್ಯವಾಗಿ ನಡೀತಾ ಇರೋದು. ಭಾಳಷ್ಟು ಮಂದಿ ಮೋಸ ಹೋಗ್ಯಾರ, ಭಾಳಷ್ಟು ಮಂದಿ ತೊಂದರೆಗಾಗಿ. ನನ್ನ ಗಮನಕ್ಕಂತೂ ಸಾಕಷ್ಟು ಬಾರಿ ಬಂದದ. ನಾನು 2000 ಗೊತ್ತೇಕ್ ನನಗೆ ಡೇಟ್ ನೆನಪು ಬರತ್ತಿಲ್ಲ. ಅವಾಗ ನಾನು ಒತ್ತಾಯ ಮಾಡೋಕೆ ಸ್ವಲ್ಪ ಚೇಂಜ್ ಆಗಿತ್ತು. ಅವಾಗ ಸಬ್ರೆಷ್ಟು ಚೇಂಜ್ ಮಾಡಿದ್ರು. ಬಂದು ಇಲಾಖೆ ಆಫೀಸ್ನಾಗ ಸ್ವಲ್ಪ ಸ್ವಚ್ಛ ಆಗಿತ್ತು. ಭಾಳ ಮಂದಿ ಹೇಳಿದ್ರು ಭಾಳ ಒಳ್ಳೆ ಕೆಲಸ ಮಾಡಿರಿ ಅನ್ನುವಂಥದ್ದು ಮಾತುಗಳು ಆ ಸಂದರ್ಭದಲ್ಲಿ ಬಂದಿದ್ರು. ಅವಾಗ ನಾನು ಮಾಡಿದ್ವಿ ಉಪ ನೋಂದಣಾಧಿಕಾರಿಗಳ ಕಚೇರಿ ಭ್ರಷ್ಟಾಚಾರ ಅನ್ನುವಂಥ ಆರೋಪವನ್ನು ಆ ಸಂದರ್ಭದಲ್ಲಿ ನಾನು ಪತ್ರಿಕಾ ಸಭೆಯಲ್ಲಿ ಮಾಡಿದ್ದೆ. ಈಗ ಅದು ಹುಡುಕಾಡಾದಿ ಜರಕ್ಸ್ ಸಿಗಾಗಿದ್ದವು. ಮನೆಯೆಲ್ಲ ನಮ್ಮ ಮನೆಯಾಗ ಡಿಸ್ಕ್ಲೋಸ್ ಮಾಡೋ ಮುಂದೆ ಕೆಲವೊಂದು ಪೇಪರ್ಸ್ ಹಾಳಾಗಿ ಹೋಗ್ಯಾವ. ಅದಕ್ಕೆ ಅವು ಇವತ್ತು ಸ್ವಲ್ಪ ಅಲ್ಲೆಲ್ಲಿ ನಾವು ಹುಡುಕದಕ್ರೆ ಸಿಕ್ಕೋ. COD ತನಿಖೆ ನಡೆಸಲು CMಗೆ ಮನವಿ ಕೊಟ್ಟಿದ್ದೆ. ನಾವು ಆಗಿದ್ದಾವೆ ಹೆಚ್ಚು, ಇಡೀ ರಾಜ್ಯದಲ್ಲೇ ಹೆಚ್ಚು ಪ್ರಕರಣ ಆಗಿದ್ದು ನಮ್ಮ ನಗರದಾಗ. ನಾನು ಹಿಂದಕ್ಕೆ ಈ ಉದ್ಯೋಗ ಇದು ಭೂಮಿ ಸಂಬಂಧಪಟ್ಟಾಗ ನಾನು ಮಾಡಿದ್ದೀನಿ, ಇಲ್ಲ ನಾಗಿಲ್ಲ. ಕಂಪ್ಯೂಟರ್ ಇಲ್ಲದಾಗ ಒಂದು ಹಗರಣ ಆಗಿಲ್ರಿ. ಕಂಪ್ಯೂಟರ್ ಇರೋದು ಬರೋಕಿದ್ ಮೊದಲ ಕೈಲಿ ಉತ್ತಾರಿ ಬರಿತಿರಲ್ಲ, ಕೈಲಿ ಉತ್ತಾರಿ ಬರೋಣಾಗ ಒಂದು ಪ್ರಕರಣ ಆಗಿಲ್ಲ, ಒಂದೊಂದು ಪ್ರಕರಣ ಆಗಲಿಲ್ಲ. ಅವಾಗ ನಾನು 92ರಿಂದ ಈ ಒಂದು ಪ್ಲಾಟ್ ತಗೊಳ್ದು ಮಾರಾಟ ಮಾಡೋದು ನಾನು ಮಾಡ್ಕೊತ ಬಂದೀನಿ. ನಾನು ಉದ್ಯೋಗ ಅದೇ ಮೊದಲು ಮೂಲ. ಅವಾಗ ಒಂದು ಪ್ರಕರಣವಾಗಿಲ್ಲ. ಉತ್ತಾರಿ ಬರ್ಸ್ಕೊಂಡ್ಬರ್ತಿದ್ದೀವಿ, ಬರ್ಸ್ಕೊಂಡ್ಬರ್ತೀವಿ, ಸಬ್ರೆಸ್ಟ್ ಆಫೀಸ್ ಕೂತಿದ್ದೀವಿ, ಹೆಬ್ಬಟ್ಟು ಓದ್ತಿದ್ದೀವಿ, ಸಹಿ ಮಾಡ್ತಿದ್ದೀವಿ ಅಲ್ಲಿ ಇದ್ರ ಮ್ಯಾಗ. ಅವು ಒಂದು ಪ್ರಕರಣ ಆಗಲಿಲ್ಲ. ಯಾವಾಗ ಇವು ID ಕಾರ್ಡು ಕಂಪ್ಯೂಟರೈಸ್ ಮಾಡಾತ್ರು ಅವಾಗಿನ ಡೂಪ್ಲಿಕೇಟ್ ಸ್ಟಾರ್ಟ್ ಆಗ್ಯದ. ಆಧುನೀಕರಣ ಆಗಿಂದನೇ ಹೆಚ್ಚಿದು ಪ್ರಕರಣಗಳು ಹೆಚ್ಚು ಇವತ್ತು ಬೆಳಕಿಗೆ ಬರ್ತದವ. ಅದಕ್ಕೆ ನಮ್ದು ನೀವು ಕೇಳುವಂಥ ಪ್ರಶ್ನೆಗೆ ನಂದು ಕೂಡ ಒಪ್ಪಿಗೆ ಅದ. ಯಾರೇ ಇದ್ರೂ ಕ್ರಮ ತಗೋಬೇಕಂದ್ರೆ CODಗೆ ಹೋಗ್ಬೇಕು ಸರ್. 1 ತಿಂಗಳಲ್ಲಿ CODಗೆ ಹೋಗದೇ ಇದ್ರೆ ನಾನು ಸ್ವತಃ ಮುಖ್ಯಮಂತ್ರಿಗೆ ಹೋಗಿ ಮನವಿ ಕೊಡೋಂಗಿಲ್ಲ. ಪತ್ರನೂ ಬರಿತೀನಿ, ಇವತ್ತೇ ಬರ್ಲಿಕ್ಕತ್ತೀನಿ, ರೆಡಿ ಮಾಡ್ತೀನಿ, ಪತ್ರನೂ ಬರಿತೀನಿ. ಮುಖ್ಯಮಂತ್ರಿ ಹೋಗಿ ನಾನು ಮನವಿ ಕೊಟ್ಟು ಕಂದಾಯ ಸಚಿವರ ಜೊತೆ ಕೂತು ಈ ವಿಷಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಅವ್ರಿಗೆ ಗೊತ್ತು ಇರ್ಲಿಕ್ಕಿಲ್ಲ ಅಥವಾ ಬಿಜಾಪುರವಾಗಿ ಕೆಲವೊಂದು ಮಾಹಿತಿಯನ್ನು ಕೊಟ್ಟು ಅವ್ರು ಹೇಳಿ ಬಂದ ನಂತರ 1 ತಿಂಗಳಲ್ಲಿ ಇದು ಆಗದೆ ಇದ್ರೆ ನಾನೊಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಯಾರ್ಯಾರು ಇದ್ರ ಬಾಧಿತರಾಗ್ಯಾರ ಅವ್ರನ್ನ ಎಲ್ಲ ಸೇರಿಸ್ಕೊಂಡು ಒಂದು ಹೋರಾಟವನ್ನು ಮಾಡ್ತೀನಿ. ನಗರ ಶಾಸಕರು ಸ್ವಲ್ಪ ಬಿಜಿ ಅದಾರ. ಅವರು ಇಲೆಕ್ಷನ್ದಾಗ ಸ್ಟಾರ್ ಪ್ರಚಾರಕರದಾರ, ಅಲ್ಲೆಲ್ಲಿ ಹೊರಗಡೆ ಇದಾರ. ಅದಕ್ಕೆ ಅವ್ರಿಗೆ ನಾ ಗಮನಕ್ಕೆ ಬಂದದ್ರೆ ಗೊತ್ತಿಲ್ಲ, ಅವ್ರಿಗೆ ಗಮನಕ್ಕೆ ತರುವಂತ ಪ್ರಯತ್ನ ಆಗ್ತದೆ. इकरा PU साइंस कॉलेज में
बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लैबोरेटरीज, स्टैम्प लैब, प्लेग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है और साथ ही आपके बच्चों के लिए कॉलेज बस का इंतजाम भी है। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं।